ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಮೆರಿಕದ ಕ್ಯಾಲಿಫೋರ್ನಿಯಾ ಭಾಗದಲ್ಲಿ ಕಾಡ್ಗಿಚ್ಚು ಶುರುವಾಗಿದೆ. ಜನವರಿ 7ನೇ ತಾರೀಕರಂದು ಪ್ಯಾಲಿಸೇಡ್ಸ್ ಅನ್ನೋ ಜಾಗದಲ್ಲಿ ಶುರುವಾದ ಈ ಕಾಡ್ಗಿಚ್ಚು ನಿಧಾನವಾಗಿ ಸೆಂಟ್ರಲ್, ಸದರ್ನ್, ನಾರ್ದರ್ನ್ ಕ್ಯಾಲಿಫೋರ್ನಿಯಾ ಹಾಗೂ ಕೋಸ್ಟಲ್ ಏರಿಯಾವರೆಗೂ ಹಬ್ಬಿಬಿಟ್ಟಿದೆ. ಇದರಿಂದ ಅಮೆರಿಕದ ದೊಡ್ಡ ದೊಡ್ಡ ನಗರಗಳಾದ ಲಾಸ್ ಏಂಜಲೀಸ್, ಸ್ಯಾನ್ ಡಿಯೋಗೆ ತುಂಬ ಹಾನಿಯಾಗಿದೆ. ಕ್ಯಾಲಿಫೋರ್ನಿಯಾ ಭಾಗದಲ್ಲಿ ತುಂಬಾ ಲಾಂಗ್ ಸಮ್ಮರ್ ಪೀರಿಯಡ್ ಮತ್ತು ಡ್ರೈ ವೆಜಿಟೇಷನ್ ಇರೋದ್ರಿಂದ ಕಾಡ್ಗಿಚ್ಚುಗಳು ಹುಟ್ಕೊಳ್ಳೋದು ತುಂಬಾ ಕಾಮನ್. ಆದರೆ ಈ ಸಲ ಬಂದಿರೋ ಕಾಡ್ಗಿಚ್ಚನ್ನ ಅಮೇರಿಕಾದ ಹಿಸ್ಟ್ರಿದಲ್ಲೇ ಯಾರೂ ನೋಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಇಲ್ಲಿವರೆಗೂ 24 ಜನ ಸಾವನ್ನಪ್ಪಿದ್ದಾರೆ. ಹಾಗೆ ತುಂಬ ಜನರು ಕಾಣೆಯಾಗಿದ್ದಾರೆ ಅನ್ನೋ ವಿಷಯ ತಿಳಿಬರ್ತಿದೆ. ಇನ್ನು ಈ ಕಾಡ್ಗಿಚ್ಚಿನಿಂದ ಅಮೆರಿಕದ ಸುಮಾರು 12,000 ಕಟ್ಟಡಗಳಿಗೆ ಹಾನಿಯಾಗಿದೆ. ಇದರಿಂದ ಅಮೆರಿಕದ ಸರ್ಕಾರಕ್ಕೆ ತುಂಬ ನಷ್ಟ ಆಗಿದೆ. ಅಮೆರಿಕದ ಸಾವಿರಾರು ಎಕರೆ ಭೂಮಿ ಸುಟ್ಟು ಭಸ್ಮ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಸ್ಥಿತಿ ಇನ್ನೂ ಗಂಭೀರ ಆಗುತ್ತೆ ಅಂತ ಹೇಳಲಾಗ್ತಿದೆ. ಸರ್ಕಾರ ಜನರನ್ನು ಸೇಫ್ ಆಗಿರೋ ಜಾಗಕ್ಕೆ ಸ್ಥಳಾಂತರ ಮಾಡ್ತಾ ಇದೆ. ಹೀಗೆ ಬಿಟ್ಟು ಹೋದ ಮನೆಗಳಲ್ಲೆಲ್ಲ ಕಳ್ಳರು ಕದೀಮರು ಬಂದು ಕಳ್ತನ ಮಾಡೋದನ್ನು ನೋಡಿ ಸರ್ಕಾರ ಆ ಜಾಗಗಳಲ್ಲಿ ಕರ್ಫ್ಯೂ ಜಾರಿ ಮಾಡಿದೆ. ಇನ್ನು ಹೊತ್ತು ಹುರಿಯುವ ಬೆಂಕಿನ ಆರಿಸೋದಿಕ್ಕೆ ಅಮೆರಿಕ ಹರಸಾಹಸ ಪಡಿತಾ ಐತೆ. ಹೊತ್ತಿ ಹುರಿಯುವ ಬೆಂಕಿಗೆ ಆಕಾಶದಿಂದ ಏರೋಪ್ಲೇನ್ ಮತ್ತೆ ಹೆಲಿಕಾಪ್ಟರ್ನ ಬೆಳೆಸಿ ನೀರನ್ನು ಹಾಕ್ತಾ ಇದ್ದಾರೆ. ಹಾಗೆ ನೀರಿನ ಜೊತೆ ಫಾಸ್ಟ್ ಚೆಕ್ ಅನ್ನೋ ಕೆಮಿಕಲ್ನ ರಿಟಾರ್ಡೆಂಟ್ ಆಗಿ ಉಪಯೋಗಿಸ್ತಾ ಇದ್ದಾರೆ. ಇನ್ನು ಸರ್ಕಾರ ಎಷ್ಟೇ ಪ್ರಯತ್ನ ಪಟ್ಟರೂ ಪರಿಸ್ಥಿತಿನ ನಿಯಂತ್ರಣಕ್ಕೆ ತರೋದಕ್ಕೆ ಆಗ್ತಾ ಇಲ್ಲ. ಇನ್ನು ಯುಕ್ರೇನ್ ದೇಶ ಸಹಾಯ ಮಾಡೋದಕ್ಕೆ ತಮ್ಮ 150 ಫೈರ್ ಫೈಟರ್ಸ್ನ ಕಳಿಸಿದ್ದಾರೆ. ಇದೇ ಥರ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.